ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನಕ್ಕೆ ಪೂಜೆ ಮಾಡೋದು ನಿಮಗೆ ಲಾಗ್ನ ಫಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ ಅಂದರೆ ಆಗಲೇ ತಮ್ಲೈನಲ್ಲಿ ನಾನು ಹಾಕಿದ್ದೀನಿ, ಡಿಂಕದಮ್ಮ ಅಂತ ಹೇಳಿ. ಈ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಿದೆ, ಯಾವುದಕ್ಕೆ ಪ್ರಸಿದ್ಧವಾದದ್ದು ಈ ದೇವಸ್ಥಾನ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನ ಬಂದು ನಮ್ಮ ಮೈಸೂರಿಗೆ ನಿಯರೆಸ್ಟ್ ಇರೋವಂಥ ದೇವಸ್ಥಾನ, ಹಾಗೂ ಮಂಡ್ಯ ಡಿಸ್ಟಿಕ್ ಪಾಂಡುಪುರ ತಾಲೂಕು ಡಿಂಕ ಎಂಬ ಊರಿನಲ್ಲಿ ಇರುವಂತಹ ದೇವಸ್ಥಾನ. ಆದಿಶಕ್ತಿ ಡಿಂಕದಮ್ಮ ಅಂತ ಹೇಳಿ ಅಮ್ಮನ ಪೂರ್ತಿ ಹೆಸರು. ಇಲ್ಲಿ ಏನಕ್ಕೆ ಪ್ರಸಿದ್ಧ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಸಂತಾನಕ್ಕೆ ಪ್ರಸಿದ್ಧವಾದದ್ದು ಅಂತ ಹೇಳ್ಬೋದು. ಅಂದರೆ ಯಾರಿಗೆ ಮಕ್ಕಳಾಗಿರಲ್ಲ ಅಂಥವ್ರು ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದರೆ ಗ್ಯಾರಂಟಿ ಮಕ್ಕಳಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸಂತಾನ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಲ್ಲದೆ ಅಮ್ಮನ ಹತ್ರ ಮಕ್ಕಳಿಗೆ ದೃಷ್ಟಿ ಆಗಿರುತ್ತಲ್ಲ, ಅಂಥ ಮಕ್ಕಳನ್ನ ಕರ್ಕೊಬಂದು ದೃಷ್ಟಿ ತೆಗ್ಸಿ ಹೋದರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ಬೋದು. ದೃಷ್ಟಿ ದೋಷ ನಿವಾರಣೆಯೂ ಕೂಡ ಆಗುತ್ತೆ. ಅದಲ್ಲದೆ ಅಮ್ಮನ ಹತ್ರ ಬಂದು ನಮ್ಮ ಬಿಸ್ನೆಸ್ಗೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ತೊಂದರೆಗಳಿದ್ರೆ, ನಾವು ಏನಾದರೂ ಬಂದು ಹರಕೆ ಕಟ್ಕೊಂಡು ಅಥವಾ ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋದರೆ ಏನೋ ಒಂಥರ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಬಿಸ್ನೆಸ್ಗೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಮ್ಮನಿಗೆ ಒಂದು ಪ್ರದಕ್ಷಿಣೆ ಹಾಕಿನೇ ದೇವಸ್ಥಾನದ ಒಳಗಡೆ ಹೋಗಬೇಕು, ಆ ಥರ ಮಾಡಿದ್ದಾರೆ. ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಬಟ್ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ದೇವಸ್ಥಾನದೊಳಗಡೆ. ತುಂಬ ಖುಷಿ ಅನ್ನಿಸ್ತು, ಏನೋ ಒಂಥರ ಸಮಾಧಾನ ಆಯಿತು. ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಏನೋ ಒಂಥರ ರಿಲೀಫ್ನೆಸ್ ಬಂತು. ಸಖತ್ ಖುಷಿ ಆಯಿತು ನನಗಂತೂ ದೇವಸ್ಥಾನ ನೋಡಿ. ಒಳಗಡೆ ತುಂಬ ಚೆನ್ನಾಗಿದೆ. ಅಮ್ಮನವ್ರನ್ನ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಇವರು ಫೋಟೋ ವಿಡಿಯೋ ಏನು ಮಾಡಿಬಿಡಿ ಅಂತ ನನಗೇನು ಹೇಳಿಲ್ಲ. ನನಗೆ ಸಖತ್ ಖುಷಿ ಆಯಿತು, ಯಾಕಂದರೆ ಯಾವುದೇ ಟೆಂಪಲ್ಗೆ ಹೋದ್ರೂ ಫೋಟೋ ಮತ್ತು ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ಇವರು ಆ ಥರ ಏನು ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ನನಗೆ ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ನಂತರ ನಾನು ದೇವಸ್ಥಾನದ್ದು ಸುತ್ತ ವೀಡಿಯೋ ಮಾಡ್ಕೊತಾ ಇದ್ದೆ. ಅಂದರೆ ಎಲ್ಲನೂ ವೀಡಿಯೋ ಮಾಡಿಕೊಂಡು ಇಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಆಗಿದ್ರೂ ಮಾಟ ಮಂತ್ರ ಈ ಥರದ್ದು ಏನೇ ಆಗಿ ಪ್ರಾಬ್ಲಮ್ ಆಗಿರೋರ್ಗು ಇಲ್ಲಿ ತಡೆ ಹೊಡೆಯೋದು ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ನಾವು ಕೂಡ ತೆಗೆಸಿ ನೆಕ್ಸ್ಟು ದೇವಸ್ಥಾನದ ಹತ್ರ ಮತ್ತೆ ಬಂದ್ವಿ. ಏನಾದರೂ ದೃಷ್ಟಿ ಪ್ರಾಬ್ಲಮ್ಮು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮನೆಯಲ್ಲಿ ಈ ಥರ ನೀವಳಿಸಿ ಕೋಳಿನ ನಾವು ಕುಯ್ಸ್ಕೊಂಬಂದರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ದೇವಸ್ಥಾನದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ನಾನು ತೆಕ್ಕೊಂಡಿದ್ದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದೆ. ಶಕ್ತಿ ದೇವತೆ ಆದಿಶಕ್ತಿ ಡಿಂಕದಮ್ಮ ದೇವಸ್ಥಾನದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.